ಇನ್ನು ಬೆಂಗಳೂರಿನ ರಸ್ತೆ ಗುಂಡಿಗಳ ಸಂಬಂಧಪಟ್ಟಂತೆ ಒಂದು ಮಿಷನ್ ಮೋಡ್ನಲ್ಲಿ ಬೆಂಗಳೂರಿನ ರಸ್ತೆಗಳಿಗೆ ಸ್ಟ್ಯಾಂಡರ್ಡೈಸೇಷನ್ನು, ಫುಟ್ಪಾತ್ನ ಸ್ಟ್ಯಾಂಡರ್ಡೈಸೇಷನ್ನು, ಇದ್ರ ಬಗ್ಗೆ ಕೂಡ ಕೆಲಸ ಆಗಬೇಕು. ಅದಕ್ಕೆ ಒಂದು ಡೆಡ್ಲೈನ್ ಇಟ್ಕೊಂಡು ಬೆಂಗಳೂರಿನ ರಸ್ತೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸೋದಕ್ಕೆ ಕೆಲಸ ಆಗಬೇಕು ಅನ್ನೋದ್ರ ಕಡೆ ಚರ್ಚೆಗಳಾಗಿದೆ. ಟೆಂಡರ್ ಸ್ಪೆಸಿಫಿಕೇಶನ್ಸಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಹೇಗೆ ಬರಬೇಕು, ಪ್ರೊಫೆಷ್ನಲ್ ಆಗಿರುವಂಥ ಒಂದು ಇವ್ಯಾಲ್ಯೂಯೇಷನ್ ಯಾವ ರೀತಿ ನಡಿಬೇಕು, ಇದೆಲ್ಲದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ. ಮುಂದೆ ಒಂದು 2 ವಾರದೊಳಗಡೆ ಎಲ್ಲ ಅಧಿಕಾರಿಗಳ ಜೊತೆಗೆ ORRನ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ನ ಕರಿತೀನಿ. ಆ ಮೀಟಿಂಗ್ನಲ್ಲಿ ನಿನಗೂ ಕೂಡ ಬರಲಿಕ್ಕೆ ಹೇಳ್ತೀನಿ. ಅಲ್ಲಿ ಬಂದು ಆ ಮೀಟಿಂಗ್ನಲ್ಲಿ ಇವತ್ತು ಚರ್ಚೆ ಮಾಡಿರುವಂಥ ಸಲಹೆಗಳನ್ನು ಅಲ್ಲೂ ಕೂಡ ಚರ್ಚೆ ಮಾಡೋಣಂತೆ ಅನ್ನುವಂಥ ಆ ಮೀಟಿಂಗಿಗೆ ಆಹ್ವಾನವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಬೆಂಗಳೂರು ನಮ್ಮ ರಾಜಕೀಯ ಕಚ್ಚಾಟಗಳ ಮೇಲೆ ಇರುವಂಥ ಒಂದು ಊರು. ಪ್ರತಿ ದಿವಸ ರಸ್ತೆಯಲ್ಲಿ ಟ್ರಾಫಿಕ್ನಲ್ಲಿರುವಂಥ ಜನಕ್ಕೆ ಇದು ಕಾಂಗ್ರೆಸ್ಸು BJP ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ನನಗೆ ಒಳ್ಳೆ ಜೀವನ ಸಿಗ್ತಾ ಅನ್ನುವಂಥದ್ದು ಅವ್ರಿಗೆ ಬೇಕಿದೆ. ಒಂದು ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅವರನ್ನು ಭೇಟಿ ಮಾಡಿ ಸಲಹೆಗಳನ್ನು ಕೊಟ್ಟಿದೆ. ಅವರು ಈ ಸಲಹೆಗಳನ್ನು ಒಪ್ಕೊಳ್ತಾರೆ, ಸ್ವೀಕರಿಸ್ತಾರೆ, ಅದ್ರ ಕಡೆ ಕೆಲಸ ಮಾಡ್ತಾರೆ ಅನ್ನುವಂಥ ಭರವಸೆ ಇದೆ. ಇನ್ನು ಬೆಂಗಳೂರಿನ PRR ರಸ್ತೆ ಬಗ್ಗೆ ಕೂಡ ಬಿಸ್ನೆಸ್ ಕಾರಿಡಾರ್ನ ಬಗ್ಗೆ ಚರ್ಚೆ ನಡೆದಿದೆ. ಅದಕ್ಕೀಗಾಗಲೇ ಸರ್ಕಾರದ ಕಡೆಯಿಂದ 5 ಬೇರೆ ಬೇರೆ ಪ್ರಪೋಸಲ್ಗಳನ್ನು ಕೊಟ್ಟಿದ್ದಾರೆ. ಬೆಂಗಳೂರಿಗೆ PRR ಅವಶ್ಯಕತೆ ಇದೆ, ಅದನ್ನು ಕೂಡ ತಾವು ಮಾಡಿ ಅದಕ್ಕೆ ಸಪೋರ್ಟ್ ಇರುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದೀವಿ. ಟನಲ್ ರೋಡ್ ವಿಚಾರಕ್ಕೆ 47,000 ಕೋಟಿ ರೂಪಾಯಿ ಹಣವನ್ನು ಕೇವಲ ಒಂದು 30-35 ಕಿಲೋಮೀಟರ್ ರಸ್ತೆ ಮಾಡೋದಕ್ಕೋಸ್ಕರ ಬಳಸೋದು ಸಾರ್ವಜನಿಕರ ಹಣವನ್ನು ಪೋಲು ಮಾಡದಂತೆ ಅದೇ ದುಡ್ಡನ್ನು ಬೆಂಗಳೂರಿಗೆ ಹೆಚ್ಚು ಬಸ್ಗಳು, ಬೆಂಗಳೂರಿಗೆ ಹೆಚ್ಚು ಸಬರ್ಬನ್ ರೈಲು, ಬೆಂಗಳೂರಿಗೆ ಹೆಚ್ಚು ಮೆಟ್ರೋ ಆದಷ್ಟು ಬೇಗ ಆಗೋ ರೀತಿ ನಾವು ಮಾಡಿದ್ರೆ ಸಸ್ಟೈನಬಲ್ ಆಗಿ ಬೆಂಗಳೂರು ಬೆಳೆಯುತ್ತೆ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದೆ. ಅವರು ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕಿದೆ. ಭಾಳ ಒಳ್ಳೆ ಮೀಟಿಂಗ್ ಆಗಿದೆ. ಬೆಂಗಳೂರಿಗೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಮೀಟಿಂಗ್ ಮಾಡಿರುವಂಥದ್ದು. ಸಲಹೆಗಳನ್ನು ಯಾವುದನ್ನು ಸ್ವೀಕರಿಸ್ತಾರೆ ಅದಕ್ಕೆ ನಮ್ಮ ಸಹಕಾರ ಇದೆ. ಟನ್ನಲ್ ರೋಡನ್ನು ನಾವು ವಿರೋಧ ಮಾಡಿರುವಂಥ ವಿಚಾರಗಳನ್ನು ತಿಳಿಸಿದ್ದೀವಿ. ಅವರು ಅದನ್ನು ಮುಂದುವರಿಸಲ್ಲ ಅನ್ನುವಂಥ ಭರವಸೆ ಇದೆ. ಏನು ಮಾಡ್ತಾರೆ ಅನ್ನೋದು ನೋಡ್ಬೋದು. ದೇವರು ಒಬ್ಬರೇ ನಿಲ್ಲಿಸ್ಬೋದು ಅಷ್ಟೇ, ಇನ್ನು ಯಾರು ಕೂಡ ಟನಲ್ ರೋಡ್ ವಿಚಾರವಾಗಿ ನಿಲ್ಸಕ್ಕಾಗಲ್ಲ ಅಂತ ಓಪನ್ ಚಾಲೆಂಜ್ ಮೊದಲೇ ಮಾಡಿದ್ದಾರೆ. ನೋಡಿ, ಟನಲ್ ರೋಡ್ನ ಕುರಿತಾಗಿ ಕೆಲವು ಕನ್ಸಲ್ಟೆಂಟ್ಗಳು, ಕೆಲವು ಅಧಿಕಾರಿಗಳು ಬಹುಶಃ ಅವರಿಗೆ ಸಂಪೂರ್ಣ ಮಾಹಿತಿ ಕೊಟ್ಟಿರಲಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇವತ್ತವರಿಗೆ ಈ ಟನಲ್ ರೋಡ್ನ ಎಲ್ಲ ಸಮಸ್ಯೆಗಳನ್ನು ನಾನು ಅವರಿಗೆ ತಿಳಿಸಿದ್ದೀನಿ. ವಿಸ್ತೃತವಾಗಿ ಸಮಾಧಾನವಾಗಿ ಅದನ್ನು ಪೂರ್ತಿ ಕೇಳಿದ್ದಾರೆ. ಸುಮಾರು 22 ಕಡೆ ಟನಲ್ ರೋಡ್ನ ಎಕ್ಸಿಟ್ ಮತ್ತು ಎಂಟ್ರಿ ರ್ಯಾಂಪ್ಗಳಲ್ಲಿ ಟ್ರಾಫಿಕ್ ಜಾಮ್ಗಳು ಬೆಂಗಳೂರಿನಲ್ಲಿ ಆಗುವಂಥದ್ದಿದೆ. ಈಗ ಹೆಬ್ಬಾಳ ಫ್ಲೈಓವರ್ ಓಪನ್ ಮಾಡಿದ್ವಿ. ಹೆಬ್ಬಾಳ ಫ್ಲೈಓವರ್ ಓಪನ್ ಮಾಡಿದಾಗ ಏನಾಯಿತು, ಹೆಬ್ಬಾಳದಲ್ಲಿದ್ದಂಥ ಟ್ರಾಫಿಕ್ ಜಾಮು ಈ ಮುಂದ್ಗಡೆ ಬಂದು CBI ಹತ್ರ ಬಂದು ಅದು ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ನಾವು ಡಬಲ್ ಡೆಕ್ಕರ್ ಫ್ಲೈಓವರ್ ಮಾಡಿದ್ವಿ. ಸಿಲ್ಕ್ ಬೋರ್ಡಲ್ಲಿ ಇದ್ದಂಥ ಟ್ರಾಫಿಕ್ ಜಾಮು ರಾಗಿಗುಡ್ಡಕ್ಕೆ ಬಂದು ಟ್ರಾನ್ಸ್ಫರ್ ಆಯಿತು. ಬೇರೆ ಬೇರೆ ದೇಶದ ಉದಾಹರಣೆಗಳನ್ನು ಚರ್ಚೆ ಮಾಡಿದ್ದೀವಿ. ಸೌತ್ ಕೊರಿಯಾದಲ್ಲಿ, ಚೈನಾದಲ್ಲಿ ಕಟ್ಟಿದ್ದಂಥ ಫ್ಲೈಓವರ್ಗಳನ್ನು ಇವತ್ತು ನೆಲಸಮ ಮಾಡ್ತಾ ಇದ್ದಾರೆ. ಯಾಕೆಂದರೆ ಫ್ಲೈಓವರ್ನಿಂದ ಅಥವಾ ಟನಲ್ ರೋಡಿಂದ ಸೊಲ್ಯೂಷನ್ ಇಲ್ಲ ಅನ್ನುವಂಥದ್ದು ಎಲ್ಲ ಪ್ರಪಂಚದಲ್ಲೂ ಗೊತ್ತಾಗಿದೆ. ಲಾಸ್ ಆಂಜಲೀಸ್ನಲ್ಲಿ ಟನಲ್ ಕಟ್ಟಕ್ಕೆ ಹೋದವರು ಅದನ್ನು ನಿಲ್ಲಿಸಿದ್ದಾರೆ. ಇದು ಎಷ್ಟೋ ದೇಶಗಳಲ್ಲಿ ಆಗಿರುವಂಥದ್ದು, ಇದೆಲ್ಲ ಚರ್ಚೆಗೆ ಬಂದಿದೆ. ಇನ್ನು ಎರಡನೇದು, ಬೆಂಗಳೂರಿನ ಮೆಟ್ರೋ ರೆಡ್ ಲೈನ್ ಯಾವ ಕಡೆಗೆ ಈ ಟನಲ್ ರೋಡ್ ಬರಬೇಕು ಅಂತ ಪ್ರಸ್ತಾಪಿತ ಆಗಿದೆ, ಅದೇ ಜಾಗದಲ್ಲಿ ಅದೇ ಅಲೈನ್ಮೆಂಟಿಗೆ ಮೆಟ್ರೋ ಆಗಬೇಕು ಅಂತಾಗಿದೆ. ಈ ಡೂಪ್ಲಿಕೇಶನ್ ಯಾಕೆ ಅನ್ನೋದ್ರ ಕಡೆಗೂ ಕೂಡ ಪ್ರಶ್ನೆ ಕೇಳಾಗಿದೆ, ಅದ್ರ ಬಗ್ಗೆ ಚರ್ಚೆ ಆಗಿದೆ.